ಓಂ ಅನುಪಪತ್ತೇಸ್ತು ನ ಶಾರೀರಃ ಓಂ ಅಂತ ಇದು ಸೂತ್ರ. 1ನೇ ಅಧ್ಯಾಯದ 2ನೇ ಪಾದದ 3ನೇ ಸೂತ್ರ. ಅದರ ಕುರಿತಾಗಿ ನಾವೀಗ ನೋಡ್ತಾ ಇದ್ದೇವೆ. ತತ್ವ ಪ್ರಕಾಶಿಕ ನೋಡ್ತಾ ಇದ್ದೇವೆ. ವಿಷ್ಣುವನ್ನು ಸರ್ವಗತ ಅಂತ ನೀವು ಅಭಿಪ್ರಾಯಪಟ್ರೆ, ಆದರೆ ಆದಿತ್ಯ ಶಬ್ದ ಇರೋದ್ರಿಂದ ಮತ್ತು ಸರ್ವ ಜೀವನನ್ನು ಒಳಗೊಳ್ಳುವಂತಹ ಲಿಂಗ ಚಕ್ಷುರ್ಮಯತ್ವ ಮೊದಲಾದ ಲಿಂಗಗಳಿರೋದ್ರಿಂದ ಸೂರ್ಯನೇ ಸರ್ವಗತ ಆಗಬಹುದಲ್ಲ, ಅಥವಾ ಆದಿತ್ಯ ಅಥವಾ ಈ ಉಳಿದ ಜೀವರು ಅವರೆಲ್ಲರೂ ಸರ್ವಗತರಾಗಬಹುದಲ್ಲ ಅಂತ ಒಂದು ಪ್ರಶ್ನೆ ನಡೆದಿದೆ. ಅದಕ್ಕೆ ಸೂತ್ರ ಏನು ಉತ್ತರ ಕೊಟ್ಟಿದೆ ಅಂದ್ರೆ ಅನುಪಪತ್ತೆ ಅಂತ. ಅವರಿಗೆ ಸರ್ವಗತತ್ವವನ್ನು ಶ್ರುತಿ ಹೇಳೋದು ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರಲ್ಲಿ ಸರ್ವಗತತ್ವ ಅನ್ನೋದು ಹೊಂದುವುದೇ ಇಲ್ಲ ಅಂತ. ಅದನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೇವೆ. ಒಂದು ವೇಳೆ ಒಬ್ಬನೇ ಜೀವ ಸರ್ವ ದೇಹಗಳಲ್ಲೂ ಇದ್ದಾನೆ ಅಂತ ಆದ್ರೆ, ಅವನಿಗೆ ಒಬ್ಬನೇ ಜೀವನಿಗೆ ಸಕಲ ದೇಹಗಳಲ್ಲೂ ಆಗುವಂತಹ ಸುಖ ಮತ್ತು ದುಃಖಗಳ ಅನುಭವ ಬರಬೇಕಾದೀತು ಅಂತ ನಾವು ಈ ಹಿಂದೆ ಹೇಳಿದ್ದೇವೆ. ಅತಃ ಅನ್ಯ ಪ್ರಾಪಕ ಸದ್ಭಾವೇಪಿ ತಸ್ಯ ಸರ್ವಗತತ್ವ ಅನುಪಪತ್ತೇರೇವ ನ ಜೀವೋಯಂ ಸರ್ವಗತಃ ಇತ್ಯಾಶಯ. ಇನ್ನು ಉಳಿದವರನ್ನ ಹೇಳಲಿಕ್ಕೆ ಬೇಕಾದಂತಹ ಕಾರಣಗಳಿವೆ. ಸೂರ್ಯನನ್ನು ಸರ್ವಗತ ಅಂತ ಹೇಳಲಿಕ್ಕೆ ಬೇಕಾದಂತಹ ಸ್ಥೂಲ ಕಾರಣ ಇದೆ. ಆದಿತ್ಯ ಅಂತ ಶಬ್ದ ಇರೋದ್ರಿಂದ ಸೂರ್ಯನೇ ಸರ್ವಗತ ಅಂತ ಹೇಳಲಿಕ್ಕೆ ಬೇಕಾದ ಸ್ಥೂಲ ಕಾರಣ ಇದೆ, ಮೇಲ್ನೋಟದ ಕಾರಣ ಇದೆ. ಚಕ್ಷುರ್ಮಯತ್ವ ಎಂಬ ಶಬ್ದ ಇರೋದ್ರಿಂದ ಜೀವರನ್ನೇ ಸರ್ವಗತ ಅಂತ ಹೇಳಲಿಕ್ಕೆ ಬೇಕಾದ ಸ್ಥೂಲ ಕಾರಣ ಇದೆ. ಇವೇ ಅನ್ಯ ಪ್ರಾಪಕ ಸದ್ಭಾವ ಅಂದ್ರೆ. ಅನ್ಯರು ಅಂದ್ರೆ ಸೂರ್ಯ ಮತ್ತು ಜೀವರು, ಅವರನ್ನೇ ಸರ್ವಗತ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಬೇಕಾದ ಸ್ಥೂಲ ಕಾರಣ ಇದ್ರು ಅದು ಸರಿಯಲ್ಲ. ತಸ್ಯ ಸರ್ವಗತತ್ವ ಅನುಪಪತ್ತೇರೇವ, ಸೂರ್ಯನಿಗಾಗಲಿ ಜೀವರಿಗಾಗಲಿ ಸರ್ವಗತತ್ವ ಅನ್ನೋದು ಹೊಂದುವುದಿಲ್ಲ. ಆದ್ದರಿಂದ ನ ಜೀವೋಯಂ ಸರ್ವಗತಃ ಇತ್ಯಾಶಯ. ಇಷ್ಟೆಲ್ಲ ಆಗಿದೆ. ಈಗ ನಾವು ಕಳೆದ ದಿವಸ ಚರ್ಚೆ ಮಾಡಿದ್ದೇನು, ನಚವಾಚ್ಯಂ ಸ್ವಕರ್ಮ ನಿರ್ಮಿತಮೇವ ಅಸ್ಯ ಭೋಗಾಯತನಂ ಇತಿ ನ ಭೋಗಾವ್ಯವಸ್ಥಾ. ನಾವು ತತ್ವವಾದಿಗಳು ಬೇರೆಯವರಿಗೆ ಹೇಳಿದ್ದೇನೆಂದ್ರೆ, ಒಬ್ಬನೇ ಜೀವ ಸರ್ವಗತ ಅಂತ ಒಂದು ವೇಳೆ ಹೇಳಿಬಿಟ್ರೆ ಆಗ ಆ ಒಬ್ಬನೇ ಜೀವನಿಗೆ ಉಳಿದೆಲ್ಲ ಶರೀರಗಳಲ್ಲಿ ಆಗುವ ಸುಖ ದುಃಖಗಳ ಭೋಗವೂ ಆಗಬೇಕಾಗ್ತದೆ ಅಂತ. ಇದನ್ನು ಏನಾದರೂ ಮಾಡಿ ಅವ್ರು ತಪ್ಪಿಸ್ಕೋಬೇಕು ಪ್ರತಿವಾದಿಗಳು. ಅದಕ್ಕೆ ಅವ್ರು ಹೇಳ್ತಾರೆ, ಒಬ್ಬನೇ ಜೀವನೇ ಎಲ್ಲ ಕಡೆನೂ ಇದ್ದಾನೆ ಅನ್ನುವ ನಮ್ಮ ಸಿದ್ಧಾಂತಕ್ಕೆ ನಾವು ಅಂಟ್ಕೋತೇವೆ, ಆದರೆ ಈ ಭೋಗದ ಅವ್ಯವಸ್ಥೆ ಆಗೋದಿಲ್ಲ. ಒಬ್ಬನೇ ಜೀವನಿಗೆ ಎಲ್ಲರ ಭೋಗಗಳು ಕೂಡ ಆಗೋದಿಲ್ಲ, ಆಗಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈಗ ನನ್ನ ದೇಹ ಅಂದ್ರೆ ಏನು? ನನ್ನ ಕರ್ಮದಿಂದ ನಿರ್ಮಿತವಾದ ದೇಹವೇ ನನ್ನ ದೇಹ. ಉಳಿದ ಎಲ್ಲಾ ದೇಹಗಳಲ್ಲಿಯೂ ಕೂಡ ನಾನೊಬ್ಬ ಇದ್ದೇನೆ, ಹೌದು, ಆದರೆ ಅವೆಲ್ಲ ನನ್ನ ಕರ್ಮದಿಂದ ಪ್ರಾಪ್ತವಾದ ದೇಹ ಅಲ್ಲ. ನನ್ನೊಬ್ಬನ ದೇಹ, ಯಾವ ತಂದೆ ತಾಯಿಂದ್ರಿಂದ ಈ ದೇಹ ಬಂದಿದೆಯೋ ಅದೊಂದು ನನ್ನ ಕರ್ಮದಿಂದ ನಿರ್ಮಿತವಾದ ದೇಹ. ಅದರಲ್ಲಿ ನನಗೆ ಸುಖ ದುಃಖಗಳಾಗ್ತವೆ. ತಾತ್ವಿಕವಾಗಿ ಉಳಿದ ಎಲ್ಲಾ ದೇಹಗಳಲ್ಲಿಯೂ ಕೂಡ ನಾನು ಇದ್ದೇನೆ, ಹೌದು, ಆದರೆ ಆ ಉಳಿದ ದೇಹಗಳು ನನ್ನ ಕರ್ಮದಿಂದ ಹುಟ್ಟಿದ್ದಲ್ಲ. ಆದ್ದರಿಂದ ಭೋಗದ ಅವ್ಯವಸ್ಥಾ ಇಲ್ಲ. ಅವ್ಯವಸ್ಥಾ ಅಂದ್ರೆ ಒಬ್ಬನಿಗೆ ಎಲ್ಲ ಸುಖ ದುಃಖಗಳು ಆಗಬೇಕಾದಿತ್ತು ಅನ್ನುವುದೇ ಅವ್ಯವಸ್ಥೆ. ಇದು ಇಲ್ಲ ಅಂತ ಅವ್ರು ಹೇಳಿಕ್ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಅವ್ರು ಕೊಟ್ಟ ಒಂದು ದೃಷ್ಟಾಂತ ಏನಂದ್ರೆ ವ್ರೀಹ್ಯಾದಿಗತ ಜೀವಾಂತರವತ ಅಂತ. ಈ ವ್ರೀಹಿ ಅಂದ್ರೆ ಭತ್ತದ ಸಸ್ಯ, ಭತ್ತದ ಒಂದು ಕಾಳು, ಧಾನ್ಯದ ಕಾಳು ಅಂತ ಇಟ್ಕೋಬೇಡಿ, ಗ್ರೇನ್ ಅಂತ ಇಟ್ಕೋಬೇಡಿ, ಭತ್ತದ ಸಸ್ಯ ಅಂತ ಅರ್ಥ ಇಟ್ಕೋಬೇಕು. ಅದಕ್ಕೆ ಭತ್ತದ ಸಸ್ಯ, ಗೋಧಿಯ ಸಸ್ಯ, ಜೋಳದ ಸಸ್ಯ, ಹೀಗೆ ಯಾವ್ದಾದ್ರು ಒಂದು ಸಸ್ಯವನ್ನು ಇಟ್ಕೋಬೇಕು. ಸಸ್ಯ ಅಥವಾ ಮರ, ಅದರಲ್ಲಿ ಇರುವಂತಹ ಒಬ್ಬ ಜೀವ ಇದ್ದಾನೆ. ಆ ವ್ರೀಹ್ಯಾದಿಗತ ಜೀವಾಂತರವತ್. ಈ ವ್ರೀಹ್ಯಾದಿಗತ ಜೀವಾಂತರ ಅಂತ ಶಬ್ದದಿಂದ ಏನ್ ಹೇಳ್ತಿದ್ದಾರೆ ಅಂದ್ರೆ, ವ್ರೀಹಿ ಅಂದ್ರೆ ಭತ್ತದ ಸಸ್ಯ. ಆ ಭತ್ತದ ಸಸ್ಯವಾಗಿ ಅದು ಒಂದು 3-4 ತಿಂಗಳು 4-5 ತಿಂಗಳು ಏನು ಆ ಸಸ್ಯ ಬದುಕಿರ್ತದೆ, ಅದಕ್ಕೆ ಮೂಲಭೂತವಾಗಿ ಒಂದು ಜೀವ ಅಲ್ಲಿದೆ. ಯಾವುದೋ ಒಂದು ಜೀವ ಯಾವುದೋ ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಅಲ್ಲಿ ಜೀವವಾಗಿ ಮುಂದುವರಿತದೆ. ಅದೇ ಭತ್ತದ ಸಸ್ಯದಲ್ಲಿ ಮತ್ತೊಂದು ಜೀವವು ಕೂಡ ಬಂದು ಸೇರಿಕೊಳ್ತದೆ. ಜೀವಾಂತರ ಅಂದ್ರೆ ಮತ್ತೊಂದು ಜೀವ ಅಂತ ಅರ್ಥ. ಈ ಜೀವಾಂತರ ಇದೆಯಲ್ಲ, ಅದು ಯಾಕೆ ಅಲ್ಲಿ ಬಂದು ಸೇರಿಕೊಳ್ಳುವುದು ಅಂದ್ರೆ, ಅದು ಆ ಭತ್ತದ ಕಾಳೊಂದನ್ನು ತಿಂದು ಯಾವನೊಬ್ಬ ಪುರುಷ ಮುಂದೆ ತನ್ನ ಹೆಂಡತಿ, ತನ್ನ ಸ್ತ್ರೀಗೆ ಅದನ್ನ ಅವನು ಕೊಟ್ಟಾಗ ಇವನ ಮೂಲಕ ಅವಳಿಗದು
ಮುಂದುವರಿದಾಗ ಅಲ್ಲಿ ಆ ಜೀವಾಂತರ ಹುಟ್ಟುತ್ತದೆ, ಮತ್ತೊಂದು ಶಿಶುವಾಗಿ ಅಲ್ಲಿ ಹುಟ್ಟುತ್ತದೆ. ಈ ಭತ್ತದ ಸಸ್ಯ ಒಂದೇನಿದೆಯಲ್ಲ, ಅದರಲ್ಲಿ ಆ ಭತ್ತದ ಸಸ್ಯವಾಗಿ ಹುಟ್ಟಲಿಕ್ಕೆ ಬೇಕಾದ ಒಂದು ಪ್ರಾರಬ್ಧ ಕರ್ಮವನ್ನು ಪಡೆದಿರುವಂತಹ ಒಂದು ಮೂಲ ಜೀವ ಇದೆ. ಅದನ್ನ ಜೀವ ಅನ್ನುವ ಶಬ್ದದಿಂದ ಹೇಳೋಣ, ಅಥವಾ ಜೀವ ನಂಬರ್ 1 ಅಂತ ಹೇಳೋಣ. ಅದರಲ್ಲೇ ಮುಂದೆ ಒಂದು ಮಾನವ ಶಿಶುವಾಗಿಯೋ ಅಥವಾ ಪ್ರಾಣಿಯ ಶಿಶುವಾಗಿ, ಯಾವುದೋ ಒಂದು ಹುಲಿಯೋ ಆನೆಯೋ ಮತ್ತಿನ್ಯಾವುದೋ ಹಸುವೋ ಆಗಿ ಹುಟ್ಟಬೇಕಾದಂತಹ ಜೀವಾಂತರ ಇದೆ. ಅದನ್ನ ಜೀವ ನಂಬರ್ 2 ಅಂತ ಹೇಳೋಣ. ಹೀಗೆ ಮೊದಲೇ ಅಲ್ಲೊಂದು ಜೀವ ಇದೆ, ಇನ್ನೊಂದು ಜೀವವು ಕೂಡ ಬಂದಿರ್ತದೆ. ಈ ಜೀವ ನಂಬರ್ 1 ಏನಿದೆಯಲ್ಲ, ಜೀವ ಅಥವಾ ಜೀವ ನಂಬರ್ 1 ಏನಿದೆ, ಅದಕ್ಕೆ ಮಾತ್ರ ಆ ಭತ್ತದ ಸಸ್ಯದಲ್ಲಿ ಆಗುವಂತಹ ಸುಖ ದುಃಖಗಳು, ಅದನ್ನ ಕಟಾವು ಮಾಡಿದಾಗ ಆಗುವ ದುಃಖ ಇತ್ಯಾದಿಗಳು ಅದಕ್ಕೆ ಮಾತ್ರ ಆಗ್ತವೆ. ಜೀವಾಂತರ ಅಲ್ಲಿ ಏನು ಬಂದು ಸೇರ್ಕೊಂಡಿದೆ, ಅದಕ್ಕೆ ಯಾವ ಸುಖ ದುಃಖಾದಿಗಳು ಕೂಡ ಆಗೋದಿಲ್ಲ. ಹೇಗೋ ಹಾಗೆ ಈ ನಂದೊಂದು ದೇಹ ಇದೆ, ಈ ಒಂದು ದೇಹದಲ್ಲಿ ಅಥವಾ ನಿಮ್ಮದೊಂದು ದೇಹವನ್ನು ನಾನು ಪರಿಗಣನೆ ಮಾಡಿದಾಗ, ನಿಮ್ಮ ದೇಹವನ್ನ ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ನೀವು ಪಡೆದಿದ್ದೀರಿ. ಆದರೆ ತಾತ್ವಿಕವಾಗಿ, ಅಂದ್ರೆ ಇವರೇನು ಪೂರ್ವ ಪಕ್ಷ ಮಾಡ್ತಿದ್ದಾರಲ್ಲ, ಆ ಪಕ್ಷದ ದೃಷ್ಟಿಯಿಂದ ತಾತ್ವಿಕವಾಗಿ ಆ ದೇಹದಲ್ಲಿ ನಾನೂ ಇದ್ದೇನೆ. ಆದರೆ ನಿಮ್ಮ ದೇಹ ನಿಮ್ಮ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದು, ಆದ್ರಿಂದ ನಿಮಗೆ ಮಾತ್ರ ಅಲ್ಲಿ ಸುಖ ದುಃಖಾದಿಗಳಾಗ್ತವೆ. ನಾನು ಅಲ್ಲಿದ್ರೂ ಕೂಡ ನನ್ನ ಪ್ರಾರಬ್ಧ ಕರ್ಮದಿಂದ ನಿಮ್ಮೆಲ್ಲರ ದೇಹ ಹುಟ್ಟಿದ್ದಲ್ಲ. ಆದ್ರಿಂದ ನಾನಲ್ಲಿ ತಾತ್ವಿಕವಾಗಿ ಇದ್ರೂ ಕೂಡ, ಇನ್ ಪ್ರಿನ್ಸಿಪಲ್ ಇದ್ರೂ ಕೂಡ, ನನಗಲ್ಲಿ ಸುಖ ದುಃಖಾದಿಗಳು ಆಗೋದಿಲ್ಲ ಅಂತ ಅವರ ಅಭಿಪ್ರಾಯ. ಆದ್ರಿಂದ ಒಬ್ಬನೇ ಜೀವ ಸರ್ವಗತ ಅಂತ ಹೇಳಿದ್ರು ಏನು ತೊಂದರೆ ಇಲ್ಲ ಅಂತ ಅನ್ನೋದನ್ನು ಅವರು ಈ ದೃಷ್ಟಾಂತದಿಂದ ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನಿಲ್ಲಿ ಕಳೆದ ದಿವಸ ಏನು ಚರ್ಚೆ ಮಾಡಿದ್ವಿ, ಸ್ವಲ್ಪ ಅದನ್ನು ವಿವರಿಸಿದ್ದೆ. ಆ ಮೂಲಕ ಅದನ್ನು ಸ್ಪಷ್ಟ ಮಾಡ್ಕೋಬೇಕು. ವ್ರೀಹ್ಯಾದಿ ಅಂದ್ರೆ ಭತ್ತದ ಸಸ್ಯ ಅಥವಾ ಜೋಳದ ಸಸ್ಯ ಅಥವಾ ಗೋಧಿಯ ಸಸ್ಯ ಅಥವಾ ಇನ್ಯಾವುದೋ ಒಂದು ಮಾವಿನ ಮರ, ಹೀಗೆ ಬರೀ ಸಸ್ಯವೇ ಆಗಬೇಕಾಗಿಲ್ಲ, ಮರ ಹೆಮ್ಮರ ಯಾವುದೂ ಕೂಡ ಆಗ್ಬಹುದು. ಹೊರತು ಅದರಲ್ಲಿ ಭತ್ತದ ಕಾಳು, ಗೋಧಿಯ ಕಾಳು, ಜೋಳದ ಕಾಳು, ಮಾವಿನ ಹಣ್ಣು ಅಂತ ಇಟ್ಕೋಬಾರ್ದು. ಅದನ್ನು ಹಣ್ಣು, ಅದರ ಗೊರಟ ಅಂತ ಯಾವ್ದು ಕೂಡ ಅದನ್ನ ನಾವು ಪರಿಗಣನೆ ಮಾಡಬಾರ್ದು. ಯಾಕೆ ಹಾಗೆ ಪರಿಗಣನೆ ಮಾಡಬಾರ್ದು ಅಂತ ಹೇಳ್ತೇನೆ ಅಂದ್ರೆ, ಭತ್ತದ ಒಟ್ಟಾರೆ ಸಸ್ಯ ಇದೆಯಲ್ಲ, ಆ ಒಟ್ಟಾರೆ ಸಸ್ಯವೇ ಒಂದು ದೇಹ ಇದ್ದಂತೆ ಜೀವ ನಂಬರ್ 1ಗೆ. ಹೊರತು ಆ ಭತ್ತದ ಸಸ್ಯವನ್ನು ನಾವು ಕಿತ್ತಿದ ಮೇಲೆ, ಹಾರ್ವೆಸ್ಟಿಂಗ್ ಮಾಡಿದ ಮೇಲೆ ಕಿತ್ತಿತೇವಲ್ಲ, ಆ ಕಾಳು ಒಂದೇನು ಹೊರಡ್ತದಲ್ಲ, 1 ಅಥವಾ 1000 ಕಾಳು ಹೊರಡ್ತಾವಲ್ಲ, ಅದು ಆ ಜೀವಕ್ಕೆ, ಜೀವ ನಂಬರ್ 1ಗೆ ಅದು ದೇಹ ಅಲ್ಲ. ಅದು ಇದನ್ನು ಗಮನಿಸಬೇಕು. ಕಾಳು ಅನ್ನೋದು ದೇಹ ಅಲ್ಲ. ಕಾಳಿನ ಸ್ಥಾನ ಬೇರೆ, ಮೂಲ ಭತ್ತದ ಸಸ್ಯದ ಭತ್ತದ ಪೈರು ಏನಿದೆ ಅದರ ಸ್ಥಾನ ಬೇರೆ. ಅದನ್ನ ಹೇಗೆ ನಾವು ಮನುಷ್ಯನಿಗೆ ಸಂಬಂಧಪಟ್ಟಂತೆ ಅದನ್ನ ಹೇಗೆ ದೃಷ್ಟಾಂತದ ಮೂಲಕ ನಾವು ತಿಳ್ಕೋಬಹುದು ಅಂದ್ರೆ, ನಮ್ಮ ದೇಹ, ಇಡೀ ದೇಹ, ಕೈ ಕಾಲು ಕುತ್ತಿಗೆ ಇತ್ಯಾದಿಗಳಿರುವಂತಹ ನಮ್ದೊಂದು ದೇಹ. ಈ ದೇಹ ನಮ್ಮ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದು. ಇದ್ರ ಮೂಲಕ ನಮಗೆ ಸುಖ ದುಃಖ ಆಗ್ತವೆ. ಈ ದೇಹಕ್ಕೆ ಏನಾದರೂ ಹಾನಿ ಆದರೆ ನಮ್ಗೆ ದುಃಖ ಆಗ್ತದೆ. ಈ ದೇಹದ ಮೂಲಕವೇ ಕೈ ಕಾಲು ಇತ್ಯಾದಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಮೂಲಕ ನಾವು ಸುಖ ಪಡ್ಕೋತೇವೆ. ನಮ್ಮಲ್ಲಿ ರೇತಸ್ಸು ಅನ್ನೋದು ಏನಿದೆಯಲ್ಲ, ಅಥವಾ ಸ್ತ್ರೀಯಲ್ಲಿ ಅಂಡಾಣು ಅಂತ ಅನ್ನೋದು ಏನಿದೆಯಲ್ಲ, ಅದು ದೇಹದಿಂದ ಹೊರಗೆ ಹೋಗ್ತದೆ. ಸಂತಾನೋತ್ಪತ್ತಿಗೆ ಮಾತ್ರ ಅದು ಕಾರಣ ಆಗ್ತದೆ. ದೇಹದ ಒಳಗೆ ಅದು ಇರ್ತದಷ್ಟೇ, ಅದು ದೇಹದಿಂದ ಹೊರಟೋದ್ಮೇಲೆ ಅದು ಸಂತಾನೋತ್ಪತ್ತಿ ಕಾರಣ ಆಗ್ತದೆ. ಒಂದು ಸಸ್ಯದಲ್ಲಿ ಇಡೀ ದೇಹದ ಸಸ್ಯ, ಅದರ ಬೇರು, ಅದರ ಕಾಂಡ, ಅದರ ಎಲೆಗಳು ಇತ್ಯಾದಿಗಳೆಲ್ಲವೂ ಸೇರಿ ಅದರ ದೇಹ. ಅದರ ಬೀಜ ಅನ್ನೋದೇನಿದೆ, ಅದು ಅಲ್ಲಿಂದ ಹೊರಟೋದಾಗ ಸಂತಾನೋತ್ಪತ್ತಿ ಕಾರಣ ಆಗ್ತದೆ. ಅದರಿಂದ ಅದರ ಬೀಜ, ಕಾಳು ಕಡಿ ಏನಿದೆ, ಗ್ರೇನ್, ಫುಡ್ ಗ್ರೇನ್, ಅದು ಯಾವ ಕಾರಣಕ್ಕೂ ಅದರ ದೇಹ ಅಲ್ಲ, ಅದು ಬರೀ ಅದ್ರ ಬೀಜ ಮಾತ್ರ. ಹಾಗೆ ಮಾವಿನ ಗೊರಟೆ ಇತ್ಯಾದಿಗಳು ಕೂಡ. ಕಳೆದ ದಿವಸ ನಮ್ಗೆ ಏನು ಸಮಸ್ಯೆ ಆಗಿತ್ತಂದ್ರೆ, ವ್ರೀಹಿ ಶಬ್ದದಿಂದ ಭತ್ತದ ಒಂದು ಅಕ್ಕಿಯ ಕಾಳನ್ನು ತಗೊಳ್ಬೇಕು ಅಥವಾ ಆ ಭತ್ತದ ಇಡೀ ಪೈರನ್ನು ತಗೊಳ್ಬೇಕು ಅಂತ ಗೊಂದಲ ಆಗಿತ್ತು. ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಬೇಕಾದೇನೆಂದ್ರೆ, ಭತ್ತದ ಸಸ್ಯವನ್ನೇ ಅಲ್ಲಿ ತಗೊಳ್ಬೇಕು, ಆ ಸಸ್ಯವನ್ನೇ ದೇಹ ಅಂತ ಹೇಳೋದು. ಕಾಳನ್ನು ಯಾರು ದೇಹ ಅಂತ ಹೇಳೋದಿಲ್ಲ. ಕಾಳು ದೇಹ ಅಲ್ವೇ ಅಲ್ಲ. ದೇಹ ಅಂದ್ರೆ ಯಾವುದ್ರ ಮೂಲಕ ನಾವು ಸುಖ ದುಃಖಾಯತನಂ ಶರೀರಂ, ಆತ್ಮನೋ ಭೋಗಾಯತನಂ ಶರೀರಂ ಅಂತ ಹೀಗೆ ತರ್ಕ ಸಂಗ್ರಹ ಮೊದಲಾದ ಕಡೆ ಹೇಳ್ತಾರೆ. ಯಾವುದ್ರ ಮೂಲಕ ನಾವು ಸುಖ ದುಃಖಾದಿಗಳನ್ನು ಪಡ್ಕೊಳ್ತೀವೋ ಅದನ್ನೇ ದೇಹ ಅಂತ ಅನ್ಬೇಕೇ ಹೊರತು, ಇನ್ನು ಬೇರೆ ಅದರಿಂದ ಹೊರಡುವಂತ ಗೊರಟ ಅಥವಾ ಅದರ ಕಾಳು ಕಡಿ ಇತ್ಯಾವುದು ಕೂಡ ದೇಹ ಅಲ್ಲ. ಆದ್ರಿಂದ ಮೂಲ ಸಸ್ಯದಲ್ಲಿ ಮೂಲ ಜೀವ ಒಂದಿದೆ, ಅದ್ರ ಜೊತೆಗೆ ಮುಂದೆಲ್ಲೋ ಯಾವುದೋ ಪ್ರಾಣಿಯಾಗಿ ಹುಟ್ಟಬೇಕಾದ, ಯಾವನೋ ಮನುಷ್ಯನಾಗಿ ಹುಟ್ಟಬೇಕಾದ ಜೀವಾಂತರವೂ ಇದೆ. ಆದ್ರಿಂದ ಅವರು ಹೇಳಿದ ದೃಷ್ಟಾಂತ ಸರಿಯಾಗಿದೆ. ಅದನ್ನ ಮುಂದೆ ನಿರಾಕರಣೆ ಮಾಡ್ತೀವಿ, ಅದು ಬೇರೆ ವಿಷಯ. ಅದಕ್ಕೆ ನಾವು ಕೊಡುವ ಉತ್ತರ ಏನಂದ್ರೆ, ಅನಾದಿತಃ ಸರ್ವೇಷಾಂ ಸರ್ವ ಶರೀರಸ್ಥತ್ವೇ ಕರ್ಮಭೇದಸ್ಯಾಪಿ ಸಾಧಯಿತು ಅಶಕ್ಯತ್ವಾತ್. ಈಗ ನೀವು ಪ್ರತಿವಾದಿಗಳು ನಮಗೇನಿದ್ದೀರಿ, ನಿಮ್ಮ ಸಿದ್ಧಾಂತದಲ್ಲಿ
ಅನಾದಿ ಕಾಲದಿಂದಲೂ ಎಲ್ಲ ಜೀವರು ಕೂಡ ಎಲ್ಲ ಶರೀರಗಳಲ್ಲೂ ಇದ್ದಾರೆ. ಇಷ್ಟೆಲ್ಲ ಜೀವರಿದ್ದಾರೆ. ಆ ಎಲ್ಲ ಜೀವರು ಎಲ್ಲ ಶರೀರದಲ್ಲೂ ಇದ್ದಾರೆ. ಹಾಗಿರುವಾಗ ಈ ಕರ್ಮ ಭೇದ ಯಾಕೆ ಬಂತು? ಇದು ಪ್ರಶ್ನೆ. ನನ್ನ ಕರ್ಮ ನನ್ನದು, ನಿಮ್ಮ ಕರ್ಮ ನಿನ್ನದು, ಅವ್ರ ಕರ್ಮ ಅವ್ರದ್ದು ಅಂತ ಈಗ ಬೇರೆ ಬೇರೆ ಕರ್ಮ ಆಗಬೇಕಾದ್ರೆ ನಾನು ಯಾವ ದೇಹದ ಮೂಲಕ ಕರ್ಮ ಮಾಡ್ತೀನೋ ಅದು ನನ್ನ ಕರ್ಮ ಅಂತ ಅನ್ಸ್ಕೋಬೇಕು. ನಾನು ನಿಮ್ಮ ದೇಹದಲ್ಲೂ ಇದ್ದೀನಿ, ನನ್ನ ದೇಹದಲ್ಲೂ ಇದ್ದೀನಿ, ಬೇರೆ ದೇಹದಲ್ಲೂ ಇದ್ದೀನಿ ಅಂದಮೇಲೆ ನನ್ನ ಕರ್ಮ ನನ್ನದು, ನಿಮ್ಮ ಕರ್ಮ ನಿಮ್ಮದು ಅಂತ ವ್ಯವಸ್ಥೆ ಆದರೂ ಕೈಗೂಡೋದು ಹೇಗೆ? ಅದು ಸರಿಯಾಗೋದಿಲ್ಲ. ಎಲ್ಲ ಜೀವರು ಕೂಡ ಎಲ್ಲ ದೇಹದಲ್ಲೂ ಇದ್ದಾರೆ ಅಂದಮೇಲೆ ಎಲ್ಲ ಕರ್ಮಗಳು ಕೂಡ ಎಲ್ಲರ ಕರ್ಮವೂ ಆಯಿತು. ಹಾಗಿರುವಾಗ ಆ ಕರ್ಮದ ಫಲವಾಗಿ ಬರುವಂತಹ ಸುಖ ದುಃಖಾದಿಗಳೇನಿವೆ ಅವು ಕೂಡ ಎಲ್ರಿಗೂ ಬರಬೇಕು. ಒಂದು ಎಲ್ಲಾ ದೇಹಗಳಲ್ಲಿ ಆಗುವಂತಹ ಸುಖ ದುಃಖಾದಿಗಳು ಎಲ್ರಿಗೂ ಕೂಡ ಬರಬೇಕು ಅಂತ ಅದರ ತಾತ್ಪರ್ಯ. ಅನಾದಿ ಕಾಲದಿಂದಲೂ ಸರ್ವೇಶಾಂ ಎಲ್ಲ ಜೀವರು ಕೂಡ ಸರ್ವ ಶರೀರಸ್ಥತ್ವೇ ಎಲ್ಲ ಸರ್ವ ಶರೀರದಲ್ಲೂ ಇದ್ದಾರೆ ಅಂತ ಆದರೆ ಕರ್ಮ ಭೇದಸ್ಯಾಪಿ, ಈಗ ಅವರೇನು ಹೇಳಿದ್ರು, ಸ್ವಕರ್ಮ ನಿರ್ಮಿತಮೇವ ಅಸ್ಯ ಭೋಗಾಯತನಂ ಅಂತ. ನನ್ನ ಪ್ರಾರಬ್ಧ ಕರ್ಮದಿಂದ ಯಾವ ದೇಹ ನನಗೆ ದೊರೆತಿದೆಯೋ, ಯಾವ ದೇಹ ನಿರ್ಮಿತ ಆಗಿದೆಯೋ ಆ ದೇಹದ ಮೂಲಕವೇ ನಾನು ಸುಖ ದುಃಖ ಅನುಭವಿಸ್ತೀನಿ. ಇನ್ನೊಂದು ಬೇರೆ ದೇಹದಲ್ಲಿ ನಾನು ಇದ್ರೂ ಕೂಡ ನನ್ನ ಪ್ರಾರಬ್ಧ ಕರ್ಮದಿಂದ ಆ ದೇಹ ನನಗೆ ದೊರೆತಿಲ್ಲ, ಆ ದೇಹ ನಿರ್ಮಿತ ಆಗಿಲ್ಲ, ಆದ್ರಿಂದ ನನಗದು ಭೋಗಾಯತನ ಅಲ್ಲ ಅಂತ ಅವರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದರು. ಆದರೆ ಸ್ವಕರ್ಮ ಅಂತಂತೀರಲ್ಲ, ನನ್ನ ಕರ್ಮ ಅಂತ. ಅದು ನನ್ನ ಕರ್ಮ ಅನ್ನೋದನ್ನ ಹೇಗೆ ಡಿಫೈನ್ ಮಾಡ್ತೀರಿ? ಯಾಕೆಂದ್ರೆ ನಾನು ನನ್ನ ದೇಹದಲ್ಲೂ ಇದ್ದೀನಿ, ಇನ್ನೆಲ್ಲ ದೇಹದಲ್ಲೂ ಇದ್ದೀನಿ ಅಂದಮೇಲೆ ಇದು ನನ್ನ ಕರ್ಮ ಅದು ನಿಮ್ಮ ಕರ್ಮ ಅಂತ ಡಿಫೈನೇ ಮಾಡ್ಲಿಕ್ಕಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅಂದಾಗ ಇಲ್ಲಿ ನಾವು ಗಮನಿಸಬೇಕಾದ್ದು, ಇದನ್ನು ಈ ನಮ್ಮ ಎದುರಾಳಿಗಳಲ್ಲಿ ಅದ್ವೈತಿಗಳೇನಲ್ಲ, ಸರ್ವ ಶರೀರದಲ್ಲಿಯೂ ಕೂಡ ಎಲ್ಲರೂ ಇದ್ದಾರೆ ಅಂತ ಈ ಮಾತೇನಿದೆ ಇದು ಅದ್ವೈತಿಗಳೇ ನಿರ್ದಿಷ್ಟವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಅಂತಲ್ಲ. ನಮ್ಮೆದುರಿಗೆ ಪೂರ್ವ ಪಕ್ಷ ಇರುವುದೇನು? ಸರ್ವಗತ ಯಾರು? ಆದಿತ್ಯ ಸರ್ವಗತ ಆಗ್ಬೋದು, ಜೀವರೇ ಸರ್ವಗತ ಆಗ್ಬೋದು ಅಂತ ಇಷ್ಟೇ ಪ್ರಶ್ನೆ. ಅವ್ರ ಅದ್ವೈತಿಗಳಿರ್ಬೋದು, ಯಾರೋ ಶಿಷ್ಯರಿರ್ಬೋದು, ಮತ್ತೇನೂ ಇರಬಹುದು. ಅದ್ವೈತಿಗಳೇ ಈ ಪ್ರಶ್ನೆ ಕೇಳ್ತಾರೆ ಅಂತ ನಾವೇನು ಭಾವಿಸಬೇಕಾಗಿಲ್ಲ. ಆದ್ರಿಂದ ಎಲ್ಲಾ ಜೀವರು ಎಲ್ಲಾ ಶರೀರದಲ್ಲೂ ಇದ್ದಾರೆ ಅಂದ್ರೆ ನನ್ನ ಕರ್ಮ ನನ್ನದು, ನಿಮ್ಮ ಕರ್ಮ ನಿಮ್ಮದು ಅನ್ನೋ ವ್ಯವಸ್ಥೆಯೂ ಹೊಂದೋದಿಲ್ಲ. ನನ್ನ ದೇಹದಲ್ಲಿ ನಾನಿದ್ದು ಕರ್ಮ ಮಾಡಿದರೆ ಅದು ನನ್ನ ಕರ್ಮ ಅಂತ ಅನ್ಬೇಕು, ನಿಮ್ಮ ದೇಹದಲ್ಲಿ ನೀವಿದ್ದಾಗ ಅದು ನಿಮ್ಮ ಕರ್ಮ ಅಂತ ಅನ್ಬೇಕು. ಆದರೆ ನಿಮ್ಮ ದೇಹದಲ್ಲಿ ನಾನಿದ್ದೀನಿ, ನನ್ನ ದೇಹದಲ್ಲಿ ನೀವಿದ್ದೀನಿ ಅಂದಮೇಲೆ ಅದು ನನ್ನ ಕರ್ಮ ನನ್ನದು, ನಿಮ್ಮ ಕರ್ಮ ನಿಮ್ಮದು ಅನ್ನುವ ಕಾರಣವೂ ಕೊಡೋದಿಲ್ಲ, ಅದರಿಂದ ಕಾರ್ಯವೂ ಕೂಡ ಕೊಡೋದಿಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಅವರೊಂದು ಪ್ರಶ್ನೆ ಮಾಡ್ತಾರೆ, ನಚ ಆದಿತ್ಯಸ್ಯ ಅಸ್ತು ಸರ್ವ ಶರೀರಸ್ಥತ್ವಂ ಭವದಭ್ಯುಪಗಮಾತ್. ನೀವೇ ತತ್ವವಾದಿಗಳೇ ಈ ಆದಿತ್ಯ ಸರ್ವ ಶರೀರಸ್ಥ ಅಂತ ಒಪ್ತಿರಲ್ಲ, ಆದ್ರಿಂದ ಯಾಕೆ ಅವನಿಗೆ ಸರ್ವ ಶರೀರಸ್ಥತ್ವವನ್ನು ಒಂದ್ ಕಡೆ ಒಪ್ತೀರಿ, ಇನ್ನೊಂದ್ ಕಡೆ ಇಲ್ಲಿ ನಿರಾಕರಣೆ ಮಾಡ್ಬೇಕು ಅಂತ ಹೊಟ್ಟಿದ್ದೀರಿ? ನೀವೊಂದು ಎಲ್ಲಿ ಒಪ್ಪಿದ್ದೀರಿ ಅಂದ್ರೆ, ಈ ಸೂರ್ಯ ಅನ್ನೋದು ಎಲ್ಲರ ಕಣ್ಣಿನಲ್ಲೂ ಇದ್ದೇ ಇರ್ತಾನೆ, ಚಕ್ಷುಷಿನ ಅಭಿಮಾನಿ ಅವನಾದ್ರಿಂದ ಭವದಭ್ಯುಪಗಮಾತ್ ನೀವೇ ಆತನನ್ನು ಆ ಥರ ಒಪ್ಕೊಂಡಿರೋದ್ರಿಂದ ಆದಿತ್ಯ ಸರ್ವಗತ ಅಂತ ಯಾಕೆ ಹೇಳಬಾರ್ದು ಅಂತ ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ತಸ್ಯಾಪಿ ಬ್ರಹ್ಮಾದಿ ಸರ್ವ ಶರೀರಸ್ಥತ್ವ ಅನುಭವತ್ತೇ. ಸೂರ್ಯ ಸರ್ವಗತ ಆಗಿರಬಹುದು, ಅದು ಎಲ್ಲಿದ್ದಾನವನು? ಈಗ ನಮ್ಮಲ್ಲಿದ್ದಾನೆ, ನಮ್ಮಲ್ಲೆಲ್ಲರಲ್ಲೂ ಕೂಡ ಒಳಗಡೆ ಅವನು ಕಣ್ಣಿಗೆ ನಿಯಾಮಕನಾಗಿದ್ದಾನೆ. ಆದರೆ ಅವನು ಈ ಬ್ರಹ್ಮಾದಿಗಳಲ್ಲಿ ಎಲ್ಲರಲ್ಲೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ನೋಡಿ, ಈ ಭಾವದೀಪದಲ್ಲಿ ಭಾವದೀಪ ಟಿಪ್ಪಣಿಯಲ್ಲಿದೆ, ಬೇರೆ ಟಿಪ್ಪಣಿಯಲ್ಲೂ ಕೂಡ ಅದಿರಬಹುದು. ಭಾವದೀಪ ಟಿಪ್ಪಣಿಯಲ್ಲಿ ಇರೋದನ್ನು ನಾನು ಓದ್ತಾ ಇದ್ದೇನೆ. ಭವತ್ ಅಂತಿದೆಯಲ್ಲ, ಭವದಭ್ಯುಪಗಮಾತ್ ಅಂತ. ಭವತ್ ಅಂದ್ರೆ ವಯಂ ಏತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ ಇತಿ ಶ್ರುತ್ಯ ತತ್ವಾಭಿಮಾನಿತಯ ಸರ್ವದೇಹೇಶು ಅವಸ್ಥಿತೇ ಅಂಗೀಕರ್ತವ್ಯತ್ವಾದಿತ್ಯರ್ಥಃ. ಏತದ್ ಬಾಣಂ ಅವಷ್ಟಭ್ಯ, ಬಾಣ ಅಂದ್ರೆ ಈ ಶರೀರ, ಈ ಶರೀರವನ್ನ ಧರಿಸಿಕೊಂಡು ನಾವು ಇರ್ತೇವೆ ಅಂತ ಹೀಗೆ ಆ ಮಾತಿನ ಅರ್ಥ. ಅದನ್ನ ಸೂರ್ಯನೋ ಹಿಂಗೆ ಯಾರೋ ಒಬ್ರು ಹೇಳಿದ ಮಾತು. ಅದು ಈ ಹಿಂದೊಂದ್ಸರಿ ಯಾವಾಗೋ ಹೇಳಿದ್ದೆ, ನನಗೀಗ ಅದು ಎಲ್ಲಿದ ಮಾತು ನೆನಪಿಗೆ ಬರ್ತಿಲ್ಲ, ಮುಂದೊಂದ್ಸರಿ ಅದನ್ನು ಹೇಳ್ತೇನೆ. ಹೀಗೆ ಶ್ರುತಿ ಇರೋದ್ರಿಂದ ತತ್ವಾಭಿಮಾನಿಯಾಗಿ ಸೂರ್ಯ ಎಲ್ಲ ದೇಹದಲ್ಲೂ ಇರಬೇಕಲ್ಲ, ಅದನ್ನು ನೀವೇ ಒಪ್ಪಿದ್ದೀರಲ್ಲ. ಒಪ್ಪಿದ್ದೀರಿ ಅಂದಮೇಲೆ ಮತ್ತೆ ಅವನನ್ನು ಈಗ ಸರ್ವಗತ ಅನ್ನೋದನ್ನು ಯಾಕೆ ನಿರಾಕರಣೆ ಮಾಡ್ತೀರಿ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ನಾವು ಹೇಳ್ತೀವಿ ಬ್ರಹ್ಮಾದಿಶು ಅಂತ ಉತ್ತರ ಕೊಟ್ಟಿದ್ದಾರೆ ಜಯತೀರ್ಥರು. ಬ್ರಹ್ಮಾದಿಶು ಬ್ರಹ್ಮಾದಿ ಸರ್ವ ಶರೀರಸ್ಥತ್ವ ಅನುಭವತ್ತೇ. ಅವನು ಬ್ರಹ್ಮಾದಿ ಎಲ್ಲರ ದೇಹಗಳಲ್ಲೂ ಕೂಡ ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಉತ್ತಮೇಶು ನಿಯಮನ ಅಭಾವಾತ್ ತದರ್ಥತ್ವೇನ ಏವ ಇಹ ಶರೀರಸ್ಥತ್ವಸ್ಯ ಅಭಿಮತತ್ವಾದಿ ಇತಿ ಭಾವ. ಇದು ಭಾವದೀಪದಲ್ಲಿರೋದೆ. ಅವನು ನಮ್ಮ ನಿಮ್ಮಲ್ಲಿ ಇರಬಹುದು,
ನಮ್ಮ ಕಣ್ಣನ್ನು ನಿಯಮನ ಮಾಡಿ ಕಣ್ಣಿಗೆ ಒಂದು ಶಕ್ತಿಯನ್ನು ಕೊಡ್ತಾ ಅವನು ಇದ್ದಿರಬಹುದು. ಆದರೆ ಉತ್ತಮ ದೇವತೆಗಳಲ್ಲಿ ಅವನಿದ್ದು ಅವರನ್ನು ಹೇಗೆ ನಿಯಮನ ಮಾಡ್ತಾನೆ? ತನಕ್ಕಿಂತ ಮೇಲವ್ರನ್ನ ತಾನಿರೋದೇ 10ನೇ ಕಕ್ಷಾದಲ್ಲಿ, 8, 9, 8 ಇತ್ಯಾದಿ ಎಲ್ಲ ಕಕ್ಷಾಗಳಲ್ಲೂ ಕೂಡ ಅವನಿರೋದು ಸಾಧ್ಯ ಇಲ್ಲ. ಆದ್ರಿಂದ ಬ್ರಹ್ಮಾದಿ ದೇವತೆಗಳು ಅಂತ ಕೇಳಿದ್ದಾರೆ. ಉತ್ತಮೇಶು ನಿಯಮನ ಅಭಾವಾತ್, ಸೂರ್ಯ ತನಗಿಂತ ಉತ್ತಮರಾದ ದೇವತೆಗಳಲ್ಲಿ ಇದ್ದು ನಿಯಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತದರ್ಥತ್ವೇನ ಏವ ಇಹ ಶರೀರಸ್ಥತ್ವಸ್ಯ ಅಭಿಮತತ್ವಾತ್. ನಾವು ಸರ್ವ ಶರೀರಸ್ಥ ಅಂತ ನಾವು ಪ್ರಶ್ನೆ ಬಂದಾಗ ನಾವೇನ್ ಮಾತಾಡ್ತಿದ್ದೀವಿ ಅಂದ್ರೆ, ಅಲ್ಲಿದ್ದು ನಿಯಮನ ಮಾಡ್ತಿದ್ರೆ ಅವನು ಸರ್ವ ಶರೀರಸ್ಥ ಅಂತ ಅನ್ಬೇಕು. ಭಗವಂತನನ್ನ ನಾವು ಸರ್ವ ಶರೀರಸ್ಥ ಅಂತ ಹೇಳ್ತೀವಲ್ಲ, ಯಾಕೆ ಸರ್ವ ಶರೀರಸ್ಥ ಅಂತೀವಿ ಅಂದ್ರೆ ಎಲ್ಲ ಕಡೆ ಇದ್ದು ನಿಯಮನ ಮಾಡ್ತಾನೆ. ಆ ನಿಯಾಮಕ ಆಗಿರೋದ್ರಿಂದ ಅವನನ್ನ ಸರ್ವ ಶರೀರಸ್ಥ ಅಂತ ಹೇಳ್ತೀವಿ. ಅದನ್ನ ಈ ಅಂತರ್ಯಾಮಿ ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ಬೃಹದಾರಣ್ಯಕ ಭಾಷ್ಯದಲ್ಲೆಲ್ಲೋ ಹಾಗೊಂದು ಮಾತಿದೆ, ಅಂತಸ್ಥಿತ್ವ ಯಮಯತಿ ಇತಿ ಅಂತರ್ಯಾಮಿ ಅಂತ. ಅಂತರ್ ಅಂದ್ರೆ ಒಳಗಿರುವವನು ಅಂತ ಅರ್ಥ, ಯಾಮಿ ಅಂದ್ರೆ ನಿಯಮಿಸುವವನು ಅಂತ ಅರ್ಥ. ಅಂತಸ್ಥಿತ್ವ ಯಮಯತಿ ಇತ್ಯಂತರ್ಯಾಮಿ ಉದಾಹೃತ ಅಂತ ಈ ಒಂದು ಶ್ಲೋಕದ ಸ್ಪಷ್ಟವಾದ ರೂಪ ನೆನಪಿಲ್ಲ, ಹಾಗೊಂದು ನನ್ನ ನೆನಪಿಗೆ ಬಂದು ಹೇಳಿದೆ. ಆದ್ರಿಂದ ಒಳಗಿದ್ದು ನಿಯಮನ ಮಾಡಿದರೆ ಸರ್ವ ಶರೀರಸ್ಥ ಅಂತ ಅನ್ನಬೇಕು. ಸೂರ್ಯ ಚತುರ್ಮುಖ ಬ್ರಹ್ಮನೊಳಗೆ ಇರಬಹುದು, ಚತುರ್ಮುಖ ಬ್ರಹ್ಮ ವಿರಾಟ್ ರೂಪವನ್ನು ಪಡೆದ ಅಂತೆಲ್ಲ ಏನು ಭಾಗವತದಲ್ಲಿ ಬಂದಿದೆ, ಅಲ್ಲಿ ಇದ್ದಿರಬಹುದು. ಚತುರ್ಮುಖ ಬ್ರಹ್ಮನಲ್ಲಿ ಎಲ್ಲ ದೇವತೆಗಳು ಇರ್ತಾರೆ, ಅವರೇನು ಚತುರ್ಮುಖ ಬ್ರಹ್ಮನ ಮೇಲೆ ತಮ್ಮ ಆಳ್ವಿಕೆಯನ್ನು ಸಾಧಿಸೋದಿಲ್ವಲ್ಲ. ಆದ್ರಿಂದ ಅಲ್ಲಿದ್ದು ಚತುರ್ಮುಖ ಬ್ರಹ್ಮಾದಿಗಳನ್ನು ಅವನು ಸೂರ್ಯ ಆಳೋದಿಲ್ಲ ಅಂತ ಅದರ ತಾತ್ಪರ್ಯ. ಭಗವಂತ ಸಕಲ ಕಾಲಗಳಲ್ಲಿಯೂ ಸಕಲ ದೇಶಗಳಲ್ಲಿಯೂ ನಮಗೆ ನಿಯಾಮಕನಾಗಿ ಒಳಗಿರ್ತಾನೆ. ಈ ಆದಿತ್ಯ ಚತುರ್ಮುಖ ಬ್ರಹ್ಮನೊಳಗೆ ಉಳಿದವರ ಕಡೆ ಎಲ್ಲ ಕಡೆ ಇರ್ತಾನೆ, ಒಳಗಿರ್ತಾನೆ ಅಂತ ನೀವು ಈಗ ವಾದ ಮಾಡಿದ್ರಲ್ಲ. ಒಬ್ಬ ಸಕಲ ಕಾಲಗಳಲ್ಲಿಯೂ ಸಕಲ ದೇಶಗಳಲ್ಲಿಯೂ ಇರೋದು ಸಾಧ್ಯ ಇದೆಯಾ? ಆದಿತ್ಯನ ಸಾಧನೆ ಎಷ್ಟು? ಚತುರ್ಮುಖ ಬ್ರಹ್ಮನ ಸಾಧನೆ 100 ಕಲ್ಪ, ರುದ್ರನ ಸಾಧನೆ 40-50 ಕಲ್ಪ, ಇಂದ್ರಂದು ಎಷ್ಟು 20 ಕಲ್ಪನೋ ಏನೋ ಬರ್ತದೆ, ಆದಿತ್ಯಂದು ಇನ್ನೂ 10-5 ಕಲ್ಪ ಮಾತ್ರ. ಹೀಗೆ ಪ್ರತಿ ಕಲ್ಪದಲ್ಲಿ ಆದಿತ್ಯ ಭೇದ ಇರೋದ್ರಿಂದ ಅಂತ ಅಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ಕಲ್ಪದಲ್ಲಿ ಆದಿತ್ಯ ಭಿನ್ನ ಭಿನ್ನ ಆಗ್ತಾನೆ ಅಂತಂದ್ರೆ ಒಂದು ಅದಕ್ಕಿಂತ ಮುಂಚೆ, ಈಗ ಅವನು ಆದಿತ್ಯ ಪದವಿಗೆ ಬರೋದಕ್ಕಿಂತ ಮುಂಚೆ ಒಂದು 4 ಕಲ್ಪ ಅವನು ಸಾಧನೆ ಮಾಡಿರ್ತಾನೆ. ಉದಾಹರಣೆಗೆ ಆದಿತ್ಯನ ಸಾಧನೆ 5 ಕಲ್ಪ ಅಂತ ನಾವು ಇಟ್ಕೊಳ್ಳೋಣ. ಹಾಗೆ ಇಟ್ಕೊಂಡಾಗ ಮೊದಲಿನ 4 ಕಲ್ಪಗಳ ಕಾಲ ಅವನು ಸಾಧನೆ ಮಾಡ್ತಾನೆ. 5ನೇ ಕಲ್ಪದಲ್ಲಿ ಆದಿತ್ಯ ಪದವಿಗೆ ಬಂದು ಕೂತ್ಕೊಂಡು ಸಂಜ್ಞಾಪತಿಯಾಗಿ ಚಕ್ಷುಷಿನಲ್ಲಿ ನಿಯಾಮಕನಾಗಿರ್ತಾನೆ. ಮೊದಲು ಬರೀ ಸಾಧನೆ ಮಾಡ್ತಿರ್ತಾನೆ. ಅದಕ್ಕಾಗಿ ಪ್ರತಿ ಕಲ್ಪದಲ್ಲಿಯೂ ಆದಿತ್ಯ ಭೇದ ಅಂತ ಈಗ ಅವ್ರು ಹೇಳಿದ್ದಾರೆ. ಪ್ರತಿಯೊಂದು ಕಲ್ಪದಲ್ಲಿಯೂ ಆದಿತ್ಯ ಎಂಬ ಪದವಿಗೆ ಬರುವ ದೇವತೆ ಅಂದ್ರೆ ಸೂರ್ಯ ಎಂಬ ಪದವಿಗೆ ಬಂದು ನಾವು ಚಕ್ಷುರಂತರ್ಯಾಮಿಯಾಗಿ ಚಕ್ಷು ನಿಯಾಮಕನಾಗಿರುವ ದೇವತೆ ಬೇರೆ ಬೇರೆನೇ ಇರ್ತಾನೆ. ಆದ್ರಿಂದ ಆಯಾ ಕಲ್ಪದ ಆದಿತ್ಯ, ಈ ಕಲ್ಪದ ಆದಿತ್ಯ ಈ ಕಲ್ಪದ ಶರೀರಗಳಲ್ಲಿ ಇದ್ದಾನೆ. ಹಿಂದಿನ ಕಲ್ಪದಲ್ಲೇ ಈ ಆದಿತ್ಯ ಇರಲೇ ಇಲ್ಲ, ಆವಾಗ ಬೇರೆನೊಬ್ಬ ಆದಿತ್ಯ ಇದ್ದ, ಅವನಿಗೆ ಮುಕ್ತನಾಗಿಬಿಟ್ಟಿದ್ದಾನೆ. ಹೀಗೆ ಸರ್ವ ಶರೀರಗಳಲ್ಲಿ ಅಂದ್ರೆ ಹಿಂದಿನ ಎಲ್ಲಾ ಶರೀರಗಳು ಮುಂದಿನ ಎಲ್ಲಾ ಶರೀರಗಳನ್ನು ನಾವು ಪರಿಗಣನೆ ಮಾಡಬೇಕು. ಬರೀ ಈಗಿನ ಸೃಷ್ಟಿಯ ಕೆಲವು ಶರೀರಗಳನ್ನು ಮಾತ್ರ ಪರಿಗಣನೆ ಮಾಡ್ತೀವಿ ಅನ್ನೋದು ಸರಿಯಲ್ಲ. ಆಯಾ ಕಲ್ಪದ ಆದಿತ್ಯರು ಆಯಾ ಕಲ್ಪದ ಶರೀರದಲ್ಲಿದ್ದರೂ ಕೂಡ ಎಲ್ಲ ಕಲ್ಪಗಳ ಎಲ್ಲ ಶರೀರಗಳಲ್ಲಿಯೂ ಇಲ್ಲ ಅನ್ನೋದನ್ನು ಕೂಡ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಬಂದದನ್ನ ನಾವು ತಗೊಳ್ಬೇಕು. ಗುರುವರ್ಥ ದೀಪಿಕಾದಲ್ಲಿ ಇದೊಂದು ಪರಿಹಾರವನ್ನು ಹೇಳಿದ್ದಾರೆ. ಬ್ರಹ್ಮಾಂಡದ ಒಳಗೆ ಬ್ರಹ್ಮಾದಿಗಳ ಶರೀರ ಏನಿದೆ ಅಲ್ಲಿ 24 ತತ್ವ ದೇವತೆಗಳು ಕೂಡ ಇರ್ತಾರೆ, ಅದು ಸರಿ. ಆದರೆ ಬ್ರಹ್ಮಾಂಡದ ಹೊರಗೆ ಈ ಚತುರ್ಮುಖ ಬ್ರಹ್ಮಾದಿಗಳ ಕೆಲವು ಶರೀರಗಳಿವೆ. ಅವು ಎಂಥ ಶರೀರಗಳು ಅಂದ್ರೆ ಮಹದಾಧ್ಯಾತ್ಮಕ ಶರೀರಗಳು. ಚತುರ್ಮುಖ ಬ್ರಹ್ಮನ ಶರೀರ ಮಹತ್ತತ್ವವೇ ಅವನ ಶರೀರ. ಅವೆಲ್ಲ ಮಹತ್ತತ್ವ ಮೊದಲಾದ ಆವರಣಗಳಲ್ಲಿದೆ. ಅಂಥ ಶರೀರಗಳಲ್ಲಿ ಸೂರ್ಯಾದಿ ದೇವತೆಗಳಿಗೂ ಪ್ರವೇಶ ಇಲ್ಲ. ಸೂರ್ಯ, ಚಂದ್ರ ಇತ್ಯಾದಿ ಯಾವ ಅಗ್ನಿ ಇತ್ಯಾದಿ ಯಾವುದೇ ದೇವತೆಗಳಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಚಕ್ಷುರಾದಿ ಆವರಣದ ಹೊರಗೆ ಅದಕ್ಕೆ ಪ್ರವೇಶ ಇಲ್ಲ ಅಂತ ಅಲ್ಲಿ ನಾವು ಬಂದದನ್ನ ತಗೋಬಹುದು. ಇದು ಗುರುವರ್ಥ ದೀಪಿಕಾದಲ್ಲಿ ಬಂದಿರುವಂತಹ ವಿಚಾರ. ಬ್ರಹ್ಮಾಂಡಾಂತರ್ಗತ ಬ್ರಹ್ಮವಾಯು ಸರಸ್ವತಿ ಶಿವಾದಿ ದೇಹೇಶು 24 ತತ್ವದೇವಾನಾಂಚ ಪ್ರವೇಶ ಸಂಭವೇಪಿ. ಕನ್ನಡದಲ್ಲಿ ಅವರು ಪೂರ್ಣ ಅನುವಾದ ಮಾಡಿಲ್ಲ, ಇಲ್ಲಿದೆ ನೋಡಿ. ಬ್ರಹ್ಮಾಂಡದ ಒಳಗೆ
ಬ್ರಹ್ಮ, ವಾಯು, ಸರಸ್ವತಿ, ಶಿವ ಎಲ್ಲರ ದೇಹದಲ್ಲೂ 24 ತತ್ವ ಅಭಿಮಾನಿ ದೇವತೆಗಳಿರ್ತಾರೆ. ಆದರೆ ಮಹದ್ ಅವ್ಯಕ್ತ ಅಹಂ ತತ್ವಸ್ಥ ಬ್ರಹ್ಮಾದಿ ಶರೀರೇಶು, ಆ ಉಳಿದ ಮಹತ್ತತ್ವ, ಅವ್ಯಕ್ತತ್ವ ಮತ್ತು ಇತ್ಯಾದಿಗಳೇನಿವೆ ಅಲ್ಲಿರುವಂತಹ ಬ್ರಹ್ಮಾದಿ ದೇವತೆಗಳಲ್ಲಿ ತತ್ವಪ್ಯರ್ವಾಕ್ ಭಾಗಸ್ಥಿತ ಚಕ್ಷು ಮಾತ್ರ ವ್ಯಾಪಿ ಸೂರ್ಯ ಅನ್ನೋನು ಚಕ್ಷುರಾವರಣದಲ್ಲಿ ಮಾತ್ರ ಇರುವಂಥವನು. ಅವನು ಪೂರ್ಣ ಮಹತ್ತತ್ವ ಇತ್ಯಾದಿಗಳನ್ನು ಕೂಡ ಆವರಿಸಿಕೊಳ್ಳೋದಿಲ್ಲ. ಆದ್ರಿಂದ ಅವನಿಗೆ ಸರ್ವತ್ರ ವ್ಯಾಪ್ತಿ ಇಲ್ಲ ಅಂತ ಅರ್ಥ. ಚತುರ್ಮುಖ ಬ್ರಹ್ಮನ ಒಂದು ಶರೀರದಲ್ಲಿದ್ದಾನೆ. ಒಟ್ಟು ತಾತ್ಪರ್ಯ ಏನಾಯ್ತು? ಚತುರ್ಮುಖ ಬ್ರಹ್ಮನ ಒಂದು ಶರೀರದಲ್ಲಿದ್ದಾನೆ. ಚತುರ್ಮುಖ ಬ್ರಹ್ಮನಿಗೆ ಇಂಥದ್ದು ಇನ್ನೂ ಒಂದೆರಡು ಶರೀರಗಳಿವೆ, ಅಲ್ಲಿ ಅವನಿಲ್ಲ ಅನ್ನೋದನ್ನು ಗಮನಿಸಬೇಕು ಅಂತ ಅರ್ಥ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.